ತಪಸ್ಸು ಕಾಲದ 2ನೆಯ ಬುಧವಾರ. ಪ್ರವಾದಿ ಯೆರೆಮೀಯನ ಗ್ರಂಥದಿಂದ ವಾಚನ. ಆಗ ಜನರು, ಬನ್ನಿ, ಈ ಯೆರೆಮೀಯನ ವಿರುದ್ಧ ಒಳಸಂಚು ಮಾಡೋಣ. ಧರ್ಮೋಪದೇಶಕ್ಕೆ ಯಾಜಕರಾಗಿದ್ದಾರೆ, ಮಂತ್ರಲೋಚನೆಗೆ ಜ್ಞಾನಿಗಳಿದ್ದಾರೆ, ದೈವೋಕ್ತಿಗೆ ಪ್ರವಾದಿಯ ಕೊರತೆ ಎಂದಿಗೂ ಇಲ್ಲ. ಬನ್ನಿ, ಇವನ ಬಾಯಿ ಬಡಿಯೋಣ, ಇವನ ಯಾವ ಮಾತಿಗೂ ನಾವು ಕಿವಿಗೊಡಬೇಕಾಗಿಲ್ಲ ಎಂದುಕೊಂಡರು. ಯೆರೆಮೀಯನು ಈ ಪ್ರಕಾರ ಪ್ರಾರ್ಥಿಸಿದನು: ಸರ್ವೇಶ್ವರ, ನನ್ನ ಕಡೆಗೆ ಕಿವಿಗೊಡಿ, ನನ್ನೊಡನೆ ವಾದಿಸುವವರ ಮಾತನ್ನು ಗಮನಿಸಿ ನೋಡಿ. ಮಾಡಿದ ಮೇಲಿಗೆ ಕೇಡಿನ ಪ್ರತಿಫಲವೇ? ನನ್ನ ಪ್ರಾಣ ಹಿಡಿಯಲು ಗುಂಡಿಯನ್ನು ತೋಡಿದ್ದಾರೆ. ಅವರ ಮೇಲೆ ನಿಮಗಿದ್ದ ಕೋಪಾವೇಶವನ್ನು ಶಮನಗೊಳಿಸಲು ನಿಮ್ಮ ಮುಂದೆ ನಿಂತು ನಾನು ವಿನಂತಿಸಿದ್ದನ್ನು ನೆನಪಿಗೆ ತಂದುಕೊಳ್ಳಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಪ್ರಭು ಕಾಪಾಡಲಿ ಎನ್ನನು ನಿನ್ನ ಅನಂತ ಪ್ರೇಮವು. ವೈರಿಗಳ ಉರುಲು ಬಲೆಯಿಂದೆನ್ನನ್ನು ರಕ್ಷಿಸು, ಅದರಲ್ಲಿನ ಸಿಕ್ಕಿ ಬೀಳುವುದನ್ನು ತಪ್ಪಿಸು. ನನಗಾಧಾರ ನೀನಲ್ಲವೇ? ನನ್ನ ಆತ್ಮವನ್ನು ನಿನಗೊಪ್ಪಿಸಿರುವೆ. ನಂಬಿಕಸ್ಥನಾದ ದೇವನೇ, ನೀ ಎನ್ನ ಮುಕ್ತಗೊಳಿಸಿರುವೆ. ಶ್ಲೋಕ. ಪ್ರಭು ಕಾಪಾಡಲಿ ಎನ್ನನು ನಿನ್ನ ಅನಂತ ಪ್ರೇಮವು. ನನಗೆ ವಿರುದ್ಧ ಜನರಾಡುವ ಗುಸುಗುಸು ಮಾತು ಕೇಳಿ ಬರುತ್ತಿದೆ. ಭಯ ಭೀತಿ ಎನ್ನನ್ನಾವರಿಸಿದೆ. ಒಳಸಂಚು, ಪ್ರಾಣಹರಣ ನಡೆಯುತ್ತಿದೆ. ಶ್ಲೋಕ. ಪ್ರಭು ಕಾಪಾಡಲಿ ಎನ್ನನು ನಿನ್ನ ಅನಂತ ಪ್ರೇಮವು. ನಾನಾದರೂ ಪ್ರಭು ನಿನ್ನಲ್ಲಿ ಭರವಸೆ ಇಟ್ಟಿರುವೆ. ನೀನೇ ನನ್ನ ದೇವರೆಂದು ಪ್ರಭು ಸಾರುವೆ. ನಿನ್ನ ಕೈಯಲ್ಲಿದೆ ನನ್ನ ಇಡೀ ಜೀವಮಾನ. ಬೆನ್ನಟ್ಟಿ ಬರುವೆ, ವೈರಿಯಿಂದ ರಕ್ಷಿಸೆನ್ನ. ಶ್ಲೋಕ. ಪ್ರಭು ಕಾಪಾಡಲಿ ಎನ್ನನು ನಿನ್ನ ಅನಂತ ಪ್ರೇಮವು. ಘೋಷಣೆ. ದೇವರ ವಾಕ್ಯವಾದ ಪ್ರಭು ಯೇಸುವೆ, ನಿಮಗೆ ಸದಾ ಮಹಿಮೆ ಸಲ್ಲಲಿ. ನೀವು ಹಾಡಿದ ಮಾತುಗಳು ಆತ್ಮ ಮತ್ತು ಜೀವವಾಗಿವೆ. ನಿತ್ಯ ಜೀವವನ್ನು ಈಯುವ ನುಡಿ ಇರುವುದು ತಮ್ಮಲ್ಲಿ. ದೇವರ ವಾಕ್ಯವಾದ ಪ್ರಭು ಯೇಸುವೆ, ನಿಮಗೆ ಸದಾ ಮಹಿಮೆ ಸಲ್ಲಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ಜೆರುಸಲೇಮಿನತ್ತ ಹೋಗುವಾಗ ದಾರಿಯಲ್ಲಿ ತಮ್ಮ 12 ಮಂದಿ ಶಿಷ್ಯರನ್ನು ಪ್ರತ್ಯೇಕವಾಗಿ ಕರೆದು, ನೋಡಿ, ನಾವು ಜೆರುಸಲೇಮಿಗೆ ಹೋಗುತ್ತಿದ್ದೇವೆ. ಅಲ್ಲಿ ನರಪುತ್ರನನ್ನು ಮುಖ್ಯ ಯಾಜಕರ ಮತ್ತು ಧರ್ಮಶಾಸ್ತ್ರಿಗಳ ವಶಕ್ಕೆ ಒಪ್ಪಿಸುವರು. ಆತನು ಮರಣದಂಡನೆಗೆ ಅರ್ಹನೆಂದು ಅವರು ತೀರ್ಮಾನಿಸಿ ಪರಕೀಯರ ಕೈಗೊಪ್ಪಿಸುವರು. ಇವರು ಆತನನ್ನು ಪರಿಹಾಸ್ಯ ಮಾಡುವರು, ಕೊರಡೆಗಳಿಂದ ಹೊಡೆಯುವರು ಮತ್ತು ಶಿಲುಬೆಗೆ ಏರಿಸುವರು. ಆತನಾದರೂ 3ನೇ ದಿನ ಪುನರುತ್ಥಾನ ಹೊಂದುವನು ಎಂದರು. ಆಗ ಜೆಬೆದಾಯನ ಮಕ್ಕಳ ತಾಯಿ ತನ್ನ ಪುತ್ರರ ಸಮೇತ ಯೇಸುವಿನ ಬಳಿಗೆ ಬಂದಳು. ತಮ್ಮಿಂದ ನನಗೊಂದು ಉಪಕಾರ ಆಗಬೇಕು ಎಂದು ಸ್ವಾಮಿಯ ಪಾದಕ್ಕೆರಗಿದಳು. ನಿನ್ನ ಕೋರಿಕೆ ಏನು ಎಂದರು ಯೇಸು. ಅದಕ್ಕೆ ಅವಳು, ತಮ್ಮ ಸಾಮ್ರಾಜ್ಯದಲ್ಲಿ ನನ್ನ ಈ 2 ಮಕ್ಕಳಲ್ಲಿ ಒಬ್ಬನು ತಮ್ಮ ಬಲಗಡೆಯಲ್ಲೂ ಇನ್ನೊಬ್ಬನು ತಮ್ಮ ಎಡಗಡೆಯಲ್ಲೂ ಆಸೀನರಾಗುವಂತೆ ಅಪ್ಪಣೆಯಾಗಬೇಕು ಎಂದು ಕೋರಿದಳು. ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು, ನೀವು ಕೋರಿಕೊಂಡದ್ದು ಏನೆಂದು ನಿಮಗೆ ತಿಳಿಯದು. ನಾನು ಕುಡಿಯಬೇಕಾದ ಪಾತ್ರೆಯಿಂದ ಕುಡಿಯಲು ನಿನ್ನಿಂದ ಆದೀತೆ ಎಂದು ಪ್ರಶ್ನಿಸಿದರು. ಹೌದು, ಆಗುತ್ತದೆ ಎಂದು ಅವರು ಮರುನುಡಿದರು. ಆಗ ಯೇಸು, ನನ್ನ ಪಾತ್ರೆಯಿಂದ ನೀವೇನೋ ಕುಡಿಯುವಿರಿ, ಆದರೆ ನನ್ನ ಬಲಗಡೆಯಲ್ಲಾಗಲಿ ಎಡಗಡೆಯಲ್ಲಾಗಲಿ ಆಸೀನರಾಗುವಂತೆ ಅನುಗ್ರಹಿಸುವುದು ನನ್ನದಲ್ಲ. ಅದು ಯಾರಿಗಾಗಿ ನನ್ನ ಪಿತನಿಂದ ಸಿದ್ಧ ಮಾಡಲಾಗಿದೆಯೋ ಅವರಿಗೇ ಸಿಗುವುದು ಎಂದು ನುಡಿದರು. ಉಳಿದ 10 ಮಂದಿ ಶಿಷ್ಯರು ಇದನ್ನು ಕೇಳಿದಾಗ ಆ 2 ಸಹೋದರರ ಮೇಲೆ ಸಿಟ್ಟುಗೊಂಡರು. ಯೇಸುವಾದರೂ ಶಿಷ್ಯರೆಲ್ಲರನ್ನು ತಮ್ಮ ಬಳಿಗೆ ಕರೆದು, ಲೋಕದ ಪ್ರಜಾಧಿಪತಿಗಳು ತಮ್ಮ ಪ್ರಜೆಗಳ ಮೇಲೆ ದರ್ಪದಿಂದ ದೊರೆತನ ಮಾಡುತ್ತಾರೆ. ಜನನಾಯಕರು ಎನ್ನಿಸಿಕೊಳ್ಳುವವರು ಜನರ ಮೇಲೆ ಅಧಿಕಾರ ಪ್ರದರ್ಶನ ಮಾಡುತ್ತಾರೆ. ಇದು ನಿಮಗೆ ಗೊತ್ತು. ನೀವು ಹಾಗಿರಬಾರದು. ನಿಮ್ಮಲ್ಲಿ ಶ್ರೇಷ್ಠನಾಗಿರಲು ಇಚ್ಛಿಸುವವನು ನಿಮಗೆ ಸೇವಕನಾಗಿರಲಿ. ಪ್ರಥಮನಾಗಿರಲು ಆಶಿಸುವವನು ನಿಮ್ಮ ದಾಸನಾಗಿರಲಿ. ಹಾಗೆಯೇ ನರಪುತ್ರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಅಲ್ಲ, ಇತರರ ಸೇವೆ ಮಾಡುವುದಕ್ಕೂ ಸರ್ವರ ಉದ್ಧಾರಕ್ಕಾಗಿ ತನ್ನ ಪ್ರಾಣವನ್ನು
ಈಡಾಗಿ ಕೊಡುವುದಕ್ಕೂ ಬಂದಿದ್ದಾನೆ ಎಂದು ಹೇಳಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಯೇಸು ಕ್ರಿಸ್ತರು ನಮ್ಮ ಒಡೆಯರು, ದೇವ ತಂದೆಯ ನಂದ ಕುವರರು. ಯೇಸು ಕ್ರಿಸ್ತರು ನಮ್ಮ ಒಡೆಯರು, ದೇವ ತಂದೆಯ ನಂದ ಕುವರರು. ದೇವ ಪದವಿ ತ್ಯಜಿಸಿ ದೀನ ರೂಪ ಧರಿಸಿ, ದೇವ ಪದವಿ ತ್ಯಜಿಸಿ ದೀನ ರೂಪ ಧರಿಸಿ, ದಾಸನಾಗಿ ಧರೆಯೋಳು ಮನುಜ ಸೇವೆ ಗೈದರು. ದಾಸನಾಗಿ ಧರೆಯೋಳು ಮನುಜ ಸೇವೆ ಗೈದರು. ಯೇಸು ಕ್ರಿಸ್ತರು ನಮ್ಮ ಒಡೆಯರು, ದೇವ ತಂದೆಯ ನಂದ ಕುವರರು. ಪಾಪ ಕಲೆಯ ಅಳಿಸಿ ಪಾಪಿ ನರನ ಉಳಿಸಿ, ಪಾಪ ಕಲೆಯ ಅಳಿಸಿ ಪಾಪಿ ನರನ ಉಳಿಸಿ, ದೇವದಯೆಯ ಗಳಿಸಲು ಶಿಲುಬೆ ಮೇಲೆ ಮಾಡಿದರು. ದೇವದಯೆಯ ಗಳಿಸಲು ಶಿಲುಬೆ ಮೇಲೆ ಮಾಡಿದರು. ಯೇಸು ಕ್ರಿಸ್ತರು ನಮ್ಮ ಒಡೆಯರು, ದೇವ ತಂದೆಯ ನಂದ ಕುವರರು. जय येसु जय जय नाम, जय 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 जय येसु जय जय नाम, जय
जय नाम जय जय यीशु जय जय नाम जय जय यीशु जय जय नाम जय जय यीशु जय जय नाम जय जय यीशु जय जय नाम जय जय यीशु जय जय नाम 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 ಜಗದೀಶಾ ನೀಡುವೆನು ಅನುದಿನದ ದುಗುಡವನು ನನ್ನ ಕಣ್ಣೀರ ಹನಿಗಳನ್ನು ಸ್ವೀಕರಿಸು ದೇವಾ ಜಗದೀಶಾ ನೀಡುವೆನು ಅನುದಿನದ ದುಗುಡವನು ನನ್ನ ಕಣ್ಣೀರ ಹನಿಗಳನ್ನು ಸ್ವೀಕರಿಸು ದೇವಾ ನಿನ್ನಯ ಉಸಿರನ್ನು ನನ್ನಲ್ಲಿ ತುಂಬಿ ಮನುಜನಾಗಿಸಿದೆ ಪ್ರೀತಿಯ ಹಸಿರನ್ನು ಎಲ್ಲೆಡೆ ಚಿಮ್ಮಿ ಜಗವನ್ನು ಸೃಷ್ಟಿಸಿದೆ ನಿನ್ನಯ ಕೊಡುಗೆಯ ಸ್ಮರಿಸುತ್ತ ನಾನು ನಿನ್ನಯ ಕೊಡುಗೆಯ ಸ್ಮರಿಸುತ್ತ ನಾನು ನನ್ನನಿ ನೀಡುವೆ ಜಗದೀಶಾ ನೀಡುವೆನು ಅನುದಿನದ ದುಗುಡವನು ನನ್ನ ಕಣ್ಣೀರ ಹನಿಗಳನ್ನು ಸ್ವೀಕರಿಸು ಬೆಟ್ಟದ ಮೇಲೆ ದೀಪವ ಹಚ್ಚಿ ಲೋಕಕ್ಕೆ